ಇನ್ನು ಬಹುನಿರೀಕ್ಷಿತ 18ನೇ ಆವೃತ್ತಿಯ IPLನ ವೇಳಾಪಟ್ಟಿ ಈಗಾಗಲೇ ಪ್ರಕಟವಾಗಿದೆ. ಮಾರ್ಚ್ 22ನೇ ತಾರೀಕು ಟೂರ್ನಿಗೆ ಚಾಲನೆ ಸಿಗಲಿದ್ದು, ಉದ್ಘಾಟನಾ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಕೋಲ್ಕತಾ ನೈಟ್ ರೈಡರ್ಸ್ ತಂಡ RCB ವಿರುದ್ಧ ಸೆಣಸಾಡಲಿದೆ. 65 ದಿನಗಳ ಕಾಲ ಒಟ್ಟು 74 ಪಂದ್ಯಗಳು ನಡೆಯುತ್ತೆ. ಮೇ 25ರಂದು ಫೈನಲ್ ಪಂದ್ಯ ನಿಗದಿಯಾಗಿದೆ. ಉದ್ಘಾಟನಾ ಪಂದ್ಯ ಹಾಗೂ ಫೈನಲ್ಗೆ ಕೋಲ್ಕತಾದ ಈಡನ್ ಗಾರ್ಡನ್ಸ್ ಕ್ರೀಡಾಂಗಣ ಆತಿಥ್ಯ ವಹಿಸಲಿದೆ. ಈ ಬಾರಿ ಒಟ್ಟು 13 ಕ್ರೀಡಾಂಗಣಗಳು ಆತಿಥ್ಯವನ್ನು ವಹಿಸಲಿದೆ. RCB ಬೆಂಗಳೂರಿನಲ್ಲಿ ಒಟ್ಟು 7 ಪಂದ್ಯಗಳನ್ನು ಆಡಲಿದೆ. 7 ಪಂದ್ಯ ಆ ಬೆಂಗಳೂರಿನಲ್ಲಿ, ಇನ್ನು 7 ಪಂದ್ಯ ಬೇರೆ ಬೇರೆ ತಂಡದ ಹೋಸ್ಟ್ ಪಿಚ್ ಯಾವ್ಯಾವುದಿರುತ್ತೆ ಅಲ್ಲಿ ಆಡ್ತಾರೆ. ಸೊ ಹಾಗಾಗಿ ಸಾಕಷ್ಟು ಕುತೂಹಲ ನಿರೀಕ್ಷೆ ಮೂಡಿದೆ. ಈ ಬಾರಿಯ IPL 18ನೇ ಆವೃತ್ತಿ. 17ನೇ ಆವೃತ್ತಿಯಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದು ಕೋಲ್ಕತಾ ನೈಟ್ ರೈಡರ್ಸ್. ಬಹುನಿರೀಕ್ಷೆಯ 18ನೇ ಆವೃತ್ತಿಯ IPL ವೇಳಾಪಟ್ಟಿ ನಿನ್ನೆಯಷ್ಟೇ ಪ್ರಕಟವಾಗಿದೆ. ಮಾರ್ಚ್ 22ರಿಂದ ಆರಂಭ ಆಗುತ್ತೆ ಟೂರ್ನಿ. ಉದ್ಘಾಟನಾ ಪಂದ್ಯದಲ್ಲೇ RCBಗೆ ದೊಡ್ಡ ಪರೀಕ್ಷೆ, ಯಾಕೆಂದರೆ ಹಾಲಿ ಚಾಂಪಿಯನ್ ಕೋಲ್ಕತಾ ನೈಟ್ ರೈಡರ್ಸ್ ವಿರುದ್ಧ RCB ಸೆಣಸಬೇಕು. ಈ ಸರ್ತಿ RCB ನಾಯಕತ್ವ ಕೂಡ ಬದಲಾಗಿದೆ, ರಜತ್ ಪಾಟೀದಾರ್ ಕೊಟ್ಟಿದ್ದಾರೆ. ಹಾಗಾಗಿ RCB ಪರ್ಫಾರ್ಮೆನ್ಸ್ ಹೇಗಿರುತ್ತೆ, ಈ ಸಲ ಕಪ್ ನಮ್ಮದೇ ಅಂತಾರ ನೋಡೋಣ.